ಈ ಮ್ಯೂಚುವಲ್ ಫಂಡ್ ಅಂತಂದ್ರೆ ಏನು? ಮ್ಯೂಚುವಲ್ ಫಂಡ್ ಹೂಡಿಕೆ ಸೇಫ್ ಇದೆಯಾ? ಮ್ಯೂಚುವಲ್ ಫಂಡ್ ಬೇರೆನಾ, ಸ್ಟಾಕ್ ಮಾರ್ಕೆಟ್ ಬೇರೆನಾ? ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಯಾವ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಬೆಸ್ಟ್ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಈ ಎಲ್ಲಾ ಡೌಟ್ಸ್ ಗಳು ನಿಮ್ಮ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಮ್ಯೂಚುವಲ್ ಫಂಡ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪರಸ್ಪರ ನಿಧಿ ಅಂತ ಅರ್ಥ. ಅಂದ್ರೆ ಒಂದಷ್ಟು ದೊಡ್ಡ ಮೊತ್ತವನ್ನ ನಮ್ಮ ಹತ್ರ ನಿಮ್ಮ ಹತ್ರ ಮ್ಯೂಚುವಲ್ ಆಗಿ ಕಲೆಕ್ಟ್ ಮಾಡೋದನ್ನ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಮ್ಯೂಚುವಲ್ ಫಂಡ್ ಕೂಡ ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಅಡ್ವಾಂಟೇಜಸ್ ಏನಂದ್ರೆ, ಮೊದಲನೇದಾಗಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ. ಅಂದ್ರೆ ನಿಮ್ಮ ಒಂದು ದುಡ್ಡನ್ನ ಅಂದ್ರೆ ಪರಸ್ಪರ ಏನ್ ಕಲೆಕ್ಟ್ ಮಾಡಿರ್ತಾರೋ, ಸಾವಿರಾರು ಜನರ ಹತ್ರ ಒಂದು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ, ಆ ಒಂದು ದುಡ್ಡನ್ನ ಮ್ಯಾನೇಜ್ ಮಾಡೋದಕ್ಕೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಒಬ್ಬ ಅತ್ಯುತ್ತಮ ಫಂಡ್ ಮ್ಯಾನೇಜರ್ ಇರ್ತಾರೆ. ಇನ್ನ ಎರಡನೇದಾಗಿ ಡೈವರ್ಸಿಫಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವೇನಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಅಮೌಂಟ್ ಅನ್ನ ಹಾಕಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾಕ್ ಅಲ್ಲಿ ಹಾಕಿರ್ತೀರಾ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಂಗಿಲ್ಲ, ಡೈವರ್ಸಿಫಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ನೀವು ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಸ್ಟಾಕ್ಸ್ ಅಲ್ಲೂ ಇನ್ವೆಸ್ಟ್ ಆಗಿರುತ್ತೆ, ಹಾಗೆ ಗವರ್ನಮೆಂಟ್ ಬಾಂಡ್ಸ್ ಅಲ್ಲೂ ಇನ್ವೆಸ್ಟ್ ಆಗಿರುತ್ತೆ, ಸೆಕ್ಯೂರಿಟೀಸ್ ಅಲ್ಲೂ ಇನ್ವೆಸ್ಟ್ ಆಗಿರುತ್ತೆ, ಗೋಲ್ಡ್ ಅಲ್ಲಿ, ಈ ರೀತಿ ಬೇರೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಆಗಿರುತ್ತೆ ನಿಮ್ಮ ಅಮೌಂಟ್. ಅದಕ್ಕೆ ಇಲ್ಲಿ ಡೈವರ್ಸಿಫಿಕೇಶನ್ ಇರುತ್ತೆ, ಸೇಫ್ ಆಗಿರುತ್ತೆ. ಇನ್ನ ಮೂರನೇದಾಗಿ ಲಿಕ್ವಿಡಿಟಿ ಅಂತಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಲಂಸಮ್ ಆಗಿ ಅಥವಾ SIP ಆಗಿ ನೀವು ಇನ್ವೆಸ್ಟ್ ಅನ್ನ ಮಾಡಿರ್ತೀರಾ. ನಿಮ್ಗೆ ಅಮೌಂಟ್ ಬೇಕು ಅಂತಂದ್ರೆ ಬೇಗ ನೀವು ವಿಡ್ರಾನ ಮಾಡ್ಕೋಬಹುದು. ಅಂದ್ರೆ ರೆಡೀಮ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಅಕೌಂಟ್ಗೆ 24 ಅವರ್ಸ್ ಒಳಗಡೆ ನಿಮ್ಮ ಒಂದು ಅಮೌಂಟ್ ಬಂದಿರುತ್ತೆ. ಇನ್ನ ನಾಲ್ಕನೇದಾಗಿ ಅಫೋರ್ಡೆಬಲ್. ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ಅನ್ನ ₹100 ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಆದ್ರೆ ಶೇರ್ಸ್ ಅಲ್ಲಿ ಹಂಗಿಲ್ಲ. ನೀವೇನಾದ್ರೂ ಒಂದು ದೊಡ್ಡ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಒಂದೊಂದು ಶೇರ್ ನ ಪ್ರೈಸ್ 1 ಲಕ್ಷ ಇರುತ್ತೆ, 5,000 ಇರುತ್ತೆ, 10,000 ಇರುತ್ತೆ, ಈ ರೀತಿ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಂಗಿಲ್ಲ. ನೀವು ₹100 ಕೂಡ ಸ್ಟಾರ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ SIP ನ ₹100 ಸ್ಟಾರ್ಟ್ ಮಾಡಬಹುದು. ಲಂಸಮ್ ಆಗಿ ₹1,000 ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ಸ್ ಗಳು ಸಿಗುತ್ತೆ.